ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೇಲುಕೋಟೆ ಚಲುವ ನಾರಾಯಣನ ಬಳಿಕ ಯೋಗ ನರಸಿಂಹ ದೇಗುಲದ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಇಲ್ಲೂ ಕೂಡ ಖಜಾನೆ ಲೂಟಿಯಾಗಿ ಸರಿಸುಮಾರು 6 ತಿಂಗಳಾದ್ರೂ ಕೂಡ ಇಷ್ಟು ದಿನಗಳ ಬೇಕಾ ದೂರ್ ಕೊಡೋದಕ್ಕೆ, ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟು ದಿನಗಳು ಬೇಕಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮೇಲುಕೋಟೆ ಚಲುವ ನಾರಾಯಣನ ಬಳಿಕ ಯೋಗ ನರಸಿಂಹನ ಖಜಾನೆಯ ಕಥೆ ಇದು. ಮೇಲುಕೋಟೆ ಯೋಗ ನರಸಿಂಹ ಸ್ವಾಮಿ ಹುಂಡಿಗೆ ಕೈ ಹಾಕಿದ್ದು ಯಾರು ಅಂತ. ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಬಳಿಕ ಯೋಗ ನರಸಿಂಹ ಖಜಾನೆ ಲೂಟಿಯಾಗಿ ಹೋಗಿದೆ. ಮೇಲುಕೋಟೆ ಯೋಗ ನರಸಿಂಹ ಸ್ವಾಮಿ ಹುಂಡಿಗೆ ಕೈ ಹಾಕಿದ್ದು ಅಸಲಿಗೆ ಯಾರು ಅನ್ನೋದು ಪ್ರಶ್ನೆ. ಚಿನ್ನ ಬೆಳ್ಳಿ ಹುಂಡಿಯಲ್ಲಿದ್ದ ಹಣ ಕದ್ದೊಯ್ದಿದ್ದಾರಂತೆ. ಖದೀಮರು ಯಾರವರು? ಘಟನೆ ನಡೆದಿದ್ದು ಜನವರಿಯಲ್ಲಿ. ಇಲ್ಲಿ ತನಕ ಸುಮ್ಮನಿದ್ದು ಯಾಕೆ? 5 ತಿಂಗಳ ಬೇಕಾ ದೂರು ಕೊಡೋದಕ್ಕೆ? ಘಟನೆ ನಡೆದ 5 ತಿಂಗಳ ಬಳಿಕ ದೂರು ನೀಡಿದ್ದೇಕೆ ದೇವಸ್ಥಾನದ ಇಒ? ಎಷ್ಟು ಮೌಲ್ಯದ ಚಿನ್ನ ಬೆಳ್ಳಿ ಹಣ ಕದ್ದೊಯ್ದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ವಂತೆ. ರಹಸ್ಯ ಸಿಸಿ ಕ್ಯಾಮೆರಾ ವೈರ್ ಕಟ್ ಆಗಿದೆ, ಡಿವಿಆರ್ ಕೂಡ ಇಲ್ಲ. ಮಂಗಮಾಯ. ಮೊದಲೇ ಪ್ರೀ ಪ್ಲಾನ್ ಮಾಡಿ ಕಳ್ಳತನ ಮಾಡಿಬಿಟ್ಟಿದ್ದಾರ ಖದೀಮರು ಅನ್ನೋದು ಪ್ರಶ್ನೆ. ದೇಗುಲ ಸಿಬ್ಬಂದಿ ಮೇಲೆ ಅನುಮಾನ. 5 ವಿರುದ್ಧ ಸದ್ಯ ದೂರು ದಾಖಲಾಗಿದೆ. ಮೇಲುಕೋಟೆ ಚಲುವ ನಾರಾಯಣನ ಬಳಿಕ ಯೋಗ ನರಸಿಂಹನ ಖಜಾನೆ ಲೂಟಿಯಾಗಿದೆ. ಯಾರು ಮಾಡಿದ್ದಾರೆ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ ಇದೆ. ಯೋಗ ನರಸಿಂಹ ಸ್ವಾಮಿ ಹುಂಡಿಯಲ್ಲಿದ್ದ ಚಿನ್ನ ಬೆಳ್ಳಿ ಸೇರಿದಂತೆ ನಗದು ಕಳ್ಳತನ ಆಗಿದೆ. ಬಟ್ ಲೆಕ್ಕ ಗೊತ್ತಿಲ್ಲ ಅವರಿಗೆ. ವಜ್ರಾಂಗಿ ಆಭರಣ ಕಳ್ಳತನದ ಬಳಿಕ ಚಿನ್ನ ಬೆಳ್ಳಿ ಅಲ್ಲಿರುವಂತಹ ದುಡ್ಡು ಕೂಡ ಕಾಣಿಸ್ತಾ ಇಲ್ಲ. ಅರ್ಚಕ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಅನುಮಾನ ಅಂತೆ. ಕಳ್ಳತನದ ಕುರಿತು ಪೊಲೀಸರಿಗೆ ಈಗ ದೇವಸ್ಥಾನದ ಇಒ ಮಾಹಿತಿ ಕೊಟ್ಟಿದ್ದಾರೆ, ದೂರು ದಾಖಲಿಸಿದ್ದಾರೆ. ಶ್ರೀಧರ್ ಅರ್ಚಕ ನಾರಾಯಣ ವಿರುದ್ಧ ಎಲ್ಲ ದೂರು ದಾಖಲಾಗಿದೆ ಅಂತೆ. ಗಂಗಾಧರ್ ಬಸವರಾಜ್ ವಿರುದ್ಧ ಇಒ ಶೀಲಾ ಅವರು ದೂರು ಕೊಟ್ಟಿದ್ದಾರೆ. ಸಿಸಿ ಕ್ಯಾಮೆರಾ ಮರೆಮಾಚಿ ರಾಂಗ್ ಕನೆಕ್ಷನ್ ನೀಡಿ ಡಿವಿಆರ್ ಸುತ್ತ ಹಾಕಿಬಿಟ್ಟಿದ್ದಾರೆ ಕಿರಾತಕರು. ದೇವಸ್ಥಾನದಲ್ಲಿ ಅಳವಡಿಸಿದ್ದ ರಹಸ್ಯ ಸಿಸಿ ಕ್ಯಾಮೆರಾವನ್ನ ಕೂಡ ಖದೀಮರು ಬಿಟ್ಟಿಲ್ಲ, ಅದನ್ನು ದೋಚಿಬಿಟ್ಟಿದ್ದಾರೆ. ಘಟನೆ ಬಳಿಕ ಅನುಮಾನದ ಮೇಲೆ ಆರೋಪಿಗಳಿಗೆ ಇಒ ನೋಟಿಸ್ ಕೊಟ್ಟಿದ್ರಂತೆ. ಅದ್ರ ಬಗ್ಗೆ ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಹಂಗಾಗಿ 5 ತಿಂಗಳು ಕಾಯ್ಬೇಕಾಯ್ತು ದೂರು ಕೊಡೋದಕ್ಕೆ ಅಂತ ಹೇಳ್ತಿದ್ದಾರೆ ಶೀಲಾ ಅವರು. ಬಟ್ ಇದರಲ್ಲಿ ಎಷ್ಟರ ಮಟ್ಟಿಗೆ ಸತ್ಯಾಂಶ ಇದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ಪೊಲೀಸರೇ ಇದ್ರ ಬಗ್ಗೆ ಸತ್ಯಾಸತ್ಯತೆಯನ್ನ ಪತ್ತೆ ಹಚ್ಚಬೇಕು. ಜೊತೆಗೆ ಈ ಕಳ್ಳತನದಲ್ಲಿ ಭಾಗಿಯಾದವರು ಯಾರು ಅನ್ನೋದ್ರ ಬಗ್ಗೆ ಕೂಡ ಪತ್ತೆ ಮಾಡಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಾಘವೇಂದ್ರ, 5 ತಿಂಗಳಾಯ್ತು ಕಳ್ಳತನ ಆಗಿ. ಇಷ್ಟು ದಿನಗಳ ಕಾಲ ಏನ್ ಮಾಡ್ತಾ ಇದ್ರು ಇಒ? ಇಷ್ಟು ದಿನಗಳ ಕಾಲ ಅವಕಾಶ ಬೇಕಾ? ನೋಟಿಸ್ ಕೊಟ್ಟರು ಉತ್ತರ ಕೊಟ್ಟಿಲ್ಲ ಅಂದ್ರೂ ಕೂಡ 5 ತಿಂಗಳು ವೇಟ್ ಮಾಡ್ತಾರಾ? ಏನೋ ಇದೆ ಅಂತ ಅನ್ಸುತ್ತೆ. ಒಂದಷ್ಟು ಅನುಮಾನಗಳಂತೂ ಇದ್ದೇ ಇದೆ ಈ ಕಳ್ಳತನದ ವಿಚಾರದಲ್ಲಿ. ದೂರು ದಾಖಲಾದ ಬಳಿಕ ಯಾವ ಆಯಾಮದಲ್ಲಿ ತನಿಖೆ ಹೋಗ್ತಾ ಇದೆ? ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ ಹೇಗೆ ಅಂತ? ಶ್ರುತಿ, ಏನು ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಮೇಲುಕೋಟೆ ದೇಗುಲ ಏನಿದೆ, ವೈರಮುಡಿ ನಡೆಯುವಂತಹ ಚಲುವನಾರಾಯಣ ಸ್ವಾಮಿ ದೇಗುಲ ಏನಿದೆ, ಆ ಒಂದು ದೇಗುಲದಲ್ಲಿ ವಜ್ರಾಂಗಿ ಕಳ್ಳತನ ಆಭರಣ ಕಳೆದ 5-6 ವರ್ಷಗಳ ಹಿಂದೆ ಅಷ್ಟೇ ನಡೆದಿತ್ತು. ಅದೀಗ ಆ ಕಳ್ಳತನದ ಬಳಿಕ ಇದೀಗ ಮತ್ತೊಂದು ಮಹಾ ಕಳ್ಳತನ ಈಗ ಬೆಳಕಿಗೆ ಬಂದಿರುವಂತದ್ದು. ಅದು ಕೂಡ ಏನು ಮೇಲ್ಕೋಟೆ ಸಮೀಪ ಇರುವಂತಹ ಯೋಗ ನರಸಿಂಹಸ್ವಾಮಿ, ಏನು ಬೆಟ್ಟದ ಮೇಲೆ ಇರುವಂತಹ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಇದೀಗ ಈ ಒಂದು ಕಳ್ಳತನ ನಡೆದಿದೇನೋ ಈಗ ದೂರು ಬಗ್ಗೆ ಕೇಳಿ ಬಂದಿದೆ. ಅದರಲ್ಲೂ ಕೂಡ ಈ ಒಂದು ಪ್ರಕರಣ ಏನು ಜನವರಿಯಲ್ಲಿ ನಡೆದಿದ್ರು ಕೂಡ ಇದೀಗ ತಡವಾಗಿ ಈ ಒಂದು ಪ್ರಕರಣವನ್ನ ಪೊಲೀಸರಿಗೆ ಅಲ್ಲಿನ ಈವಾದಂತ ಶೀಲಾ ಅವರು ನೀಡಿದ್ದಾರೆ. ಏನು ಈ ಒಂದು ಯೋಗ ನರಸಿಂಹಸ್ವಾಮಿ ದೇಗುಲದಿಂದ ಉಂಡಿಯಲ್ಲಿದ್ದ ಹಣ, ಚಿನ್ನ, ಆಭರಣ ಇನ್ನಿತರ ಎಲ್ಲ ವಸ್ತುಗಳು ಕೂಡ ಮಂಗಮಯ ಆಗಿದೆ ಅಂತ ಹೇಳಿ ಈಗ ಇವರು ಮೇಲುಕೋಟೆ ಪೊಲೀಸರಿಗೆ ಒಂದು ದೂರನ್ನ ನೀಡಿದ್ದಾರೆ. ಯಾಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ಅಲ್ಲಿನ ಸಿಬ್ಬಂದಿಗಳ ಮೇಲೆ ಅನುಮಾನ ವ್ಯಕ್ತಪಡಿಸಿ ಈಗ ಇಒ ಶೀಲಾ ಅವರು ನೀಡುವಂತಹ ದೂರ ಇದಾಗಿರುವಂತದ್ದು. ಏನು ದೇಗುಲದ ಪಾರುಪತ್ಯಾಗಿರುವ ಶ್ರೀಧರ್ ಸೇರಿದಂತೆ ಅರ್ಚಕ ನಾರಾಯಣ್ ಭಟ್ ಹಾಗೂ ಪರಿಚಾರಕ ತಿರುವೆಂಕಟನಾಚಾರ್ ಹಾಗೂ ಇನ್ನಿತರ ಕಾಲುವದ ಸಿಬ್ಬಂದಿಗಳನ್ನ ಬಸವರಾಜ್ ಹಾಗೂ ಗಂಗಾಧರ್ ಮೇಲೆ ಈಗ
ಈ ಒಂದು ಪ್ರಕರಣವನ್ನ ದಾಖಲಿಸಲಿಕ್ಕೆ ಈಗ ಮೇಲುಕೋಟೆ ಪೊಲೀಸರಿಗೆ ದೂರ ನೀಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಹೇಳೋದಾದ್ರೆ ಏನು ಮೇಲುಕೋಟೆ ಚಿಲುನಾರಸ್ವಾಮಿ ದೇಗುಲದಲ್ಲಿ ನಡೆದ ವಜ್ರಾಂಗಿ ಆಭರಣ ಕಳ್ಳತನ ಸೇಮ್ ಪ್ರಕರಣ ಇಲ್ಲೂ ಕೂಡ ಕಂಡು ಬರ್ತಿರುವಂತದ್ದು. ಏನು ಈ ಒಂದು ಕಳ್ಳತನವನ್ನ ಪ್ರೀಪ್ಲಾನ್ ಆಗಿ ಇಲ್ಲಿನ ಸಿಬ್ಬಂದಿಗಳು ಮಾಡಿದ್ದಾರೆ ಅನ್ನೋ ಆರೋಪವನ್ನ ಇವರು ಮಾಡ್ತಿದ್ದಾರೆ. ಯಾಕೆಂದ್ರೆ ಏನು ಈ ಒಂದು ದೇಗುಲದಲ್ಲಿ ಇದ್ದಂತಹ ರಹಸ್ಯ ಸಿಸಿಟಿವಿ ಕ್ಯಾಮೆರಾವನ್ನು ಕೂಡ ಕದ್ದೊಯ್ದಿದ್ದಾರೆ. ಮತ್ತೊಂದು ಕಡೆ ಇಲ್ಲಿದ್ದಂತಹ ದೇಗುಲದ ಸಿಸಿಟಿವಿ ಕ್ಯಾಮೆರಾಗಳನ್ನ ರಾಂಗ್ ಕನೆಕ್ಷನ್ ಮಾಡಿ ಅದನ್ನ ಡಿವಿಆರ್ ಅನ್ನು ಕೂಡ ಸುಟ್ಟಾಕಿದ್ದಾರೆ. ಈ ಒಂದು ಪ್ರಕರಣದಿಂದ ನೋಡೋದಾದ್ರೆ ಇದೊಂದು ಕೂಡ ವ್ಯವಸ್ಥಿತವಾಗಿ ಮಾಡಿರುವಂತಹ ಒಂದು ಕಳ್ಳತನ ಅಂತ ಹೇಳಲಾಗ್ತಿದೆ. ಆದ್ರೆ ಈ ಒಂದು ಕಳ್ಳತನವನ್ನು ಜನವರಿಯಲ್ಲೇ ನಡೆದಿದ್ರು ಕೂಡ ಈಗ ಈ ಒಂದು ಪ್ರಕರಣವನ್ನ ಪೊಲೀಸರಿಗೆ ಕೊಟ್ಟಿರುವಂತದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಿರುವಂತದ್ದು. ಈಗ ಸದ್ಯಕ್ಕೆ ಇಒ ಶೀಲಾ ಅವರು ಹೇಳ್ತಿರುವಂತಹ ಪ್ರಕಾರ ಏನೀಗ ಈ ಒಂದು ಪ್ರಕರಣ ನಡೆದಂತ ಸಂದರ್ಭದಲ್ಲಿ ನಾನು ಅನುಮಾನ ಬಂದ ಸಂದರ್ಭದಲ್ಲಿ ನಾನು ಈ ಒಂದು ದೇಗುಲದ 5 ಸಿಬ್ಬಂದಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ಆದ್ರೆ ಇದುವರೆಗೂ ಕೂಡ ಅವ್ರು ಯಾರು ಕೂಡ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿಲ್ಲ. ಹಾಗಾಗಿ ಈ ಒಂದು ಪ್ರಕರಣ ಈಗ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದೀನಿ ಅನ್ನೋ ಮಾಹಿತಿಗಳನ್ನ ಕೂಡ ನೀಡ್ತಿರುವಂತದ್ದು. ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ದೇಗುಲದಲ್ಲಿ ಕಳ್ತನ ಆಗಿರುವಂತದ್ದು ಹಣ ಮತ್ತೆ ಚಿನ್ನಾಭರಣ ಏನಿದೆ ಇವೆಲ್ಲವೂ ಯಾವುದರ ಮೌಲ್ಯವೂ ಕೂಡ ತಿಳಿಸಿಲ್ಲ. ಆದ್ರೆ ಇವೆಲ್ಲವೂ ಕೂಡ ಕಳ್ತನ ಆಗಿದೆ. ಇದರಲ್ಲಿ ಇಲ್ಲಿನ ಅಧಿಕಾರಿಗಳು ಏನು ಅಲ್ಲಿನ ಸಿಬ್ಬಂದಿಗಳು ಅಥವಾ ಏನು ಅರ್ಚಕರು ಶಾಮೀಲಾಗಿದ್ದಾರೆ ಅಂತ ಹೇಳಿ ಈಗ ದೂರನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಈ ಬಗೆಯಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಕೂಡ ಏನು ಅಲ್ಲಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಕ್ಕೆ ತೆರಳಿ ಅಲ್ಲಿದ್ದಂತಹ ಏನು ಸಿಸಿಟಿವಿ ಫುಟೇಜ್ಗಳು ಅಥವಾ ಇನ್ನಿತ ಕುರುಹುಗಳನ್ನ ತಲಾಶ್ ಮಾಡಿ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಇದ್ದಾರೆ ಸದ್ಯಕ್ಕೆ ಕೊಟ್ಟಿರುವಂತಹ ದೂರನ್ನ ಆಧರಿಸಿ ಯಾರು 5 ಮೇಲೆ ಪ್ರಕರಣವನ್ನು ಕೊಟ್ಟಿದ್ದಾರೆ ಅವರನ್ನ ಕೂಡ ವಶಕ್ಕೆ ಪಡೆದು ಈಗ ವಿಚಾರಣೆ ನಡೆಸ್ತಿದ್ದಾರೆ. ಈ ಒಂದು ಪ್ರಕರಣವನ್ನ ನೋಡೋದೇ ಆದ್ರೆ ನಿಜಕ್ಕೂ ಕೂಡ ದೇವಸ್ಥಾನದ ಹುಂಡಿಗೆ ಕೈ ಹಾಕಿರುವಂತದ್ದು ಅಲ್ಲಿನ ಸಿಬ್ಬಂದಿಗಳು ಒಂದು ರೀತಿ ಇದು ಎಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಅನ್ನೋ ಮಾಹಿತಿಗಳನ್ನು ಕೂಡ ಈಗ ಪೊಲೀಸ್ ಇಲಾಖೆಯಿಂದ ತಿಳಿದು ಬರ್ಬೇಕಾಗಿರುವಂತದ್ದು. ಯಾಕೆಂದ್ರೆ ಈ ಹಿಂದೆಯೂ ಕೂಡ ಇಲ್ಲಿನ ದೇಗುಲದ ಅರ್ಚಕರು ಏನು ವಿಶ್ವಪ್ರಸಿದ್ಧ ವೈರಮುಡಿ ನಡೆಯುವಂತಹ ಚಿಲುನಾರಸ್ವಾಮಿ ದೇವಸ್ಥಾನದ ವಜ್ರಾಂಗಿ ಆಭರಣವನ್ನೇ ಕಳ್ತನ ಮಾಡಿದ್ರು. ಅದು ಕೂಡ ಡೂಪ್ಲಿಕೇಟ್ ಅನ್ನ ಮಾಡಿ ಅಲ್ಲಿ ಕೂಡ ವಜ್ರಾಂಗಿ ಚಿನ್ನದ ಆಭರಣವನ್ನ ಕದ್ದಿದ್ರು. ಇದೀಗ ಅದೇ ರೀತಿಯಾಗಿ ಈ ರೀತಿ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಮೇಲುಕೋಟೆಯ ಭಕ್ತರಲ್ಲಿ ಸಾಕಷ್ಟು ಒಂದು ರೀತಿ ಆತಂಕ ಕಾಡ್ತಿರುವಂತದ್ದು. ಯಾಕೆಂದ್ರೆ ಅರ್ಚಕರು ಸೇರಿದಂತೆ ಇಲ್ಲಿನ ಸಿಬ್ಬಂದಿಗಳು ಈ ರೀತಿಯಾಗಿ ಮಾಡಿದ್ರೆ ದೇಗುಲಕ್ಕೆ ಹಾಕುವಂತ ಕಾಣಿಕೆಗಳು ಅಥವಾ ಹಣ ಏನಿದೆ ಇವೆಲ್ಲವೂ ಕೂಡ ಈ ರೀತಿ ಕಳ್ಳರ ಪಾಲಾಗ್ತಿದೆ. ಕಳ್ಳರಿಗಿಂತ ಹೆಚ್ಚಾಗಿ ಇವರೇ ಬೇಲಿಯಲ್ಲಿದ್ದು ಹೊಲವನ್ನ ಮೇಯ್ದಂತ ರೀತಿ ಈ ರೀತಿ ಕಳ್ಳತನಕ್ಕೆ ಇಳಿದಿರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿ ಭಕ್ತರಲ್ಲಿ ಅಸಮಾಧಾನ ಮೂಡಿಸುವಂತದ್ದು. ಹಾಗಾಗಿನೇ ಕೂಡ ಸದ್ಯಕ್ಕೆ ಈಗ ಮೇಲುಕೋಟೆ ಪೊಲೀಸರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅನುಮಾನಾಸ್ಪದವಾಗಿ ಇದು ಕೊಟ್ಟಿದಂತ ದೂರಿನ ಹೆಸರುಗಳ ಏನಿದೆ ಆ ಒಂದು 5 ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಜೊತೆಗೆ ದೇಗುಲದಲ್ಲೂ ಕೂಡ 5 ತಿಂಗಳ ಬಳಿಕ ಈ ರೀತಿಯಾಗಿ ದೂರನ 5 ತಿಂಗಳು ತಡವಾಗಿ ಕೊಟ್ಟಿರುವಂತದ್ದು ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರೋದ್ರಿಂದ ಆ ಅಧಿಕಾರಿಗಳನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಿರುವಂತದ್ದು. ಶ್ರುತಿ. ಓಕೆ ರಾಘವೇಂದ್ರ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ದೇವಸ್ಥಾನದ ಹುಂಡಿಗೆ ಕೈ ಹಾಕಿದ್ದು ಯಾರು ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ಬಟ್ ಅಯ್ಯೋ ಶೀಲಾ ಅವರು ದೂರು ಕೊಟ್ಟರು ಕೂಡ 5 ತಿಂಗಳು ಅವ್ರು ಯಾಕೆ ದೂರು ಕೊಟ್ಟಿರಲಿಲ್ಲ, ಇಷ್ಟು ದಿನಗಳ ಕಾಲ ಯಾಕೆ ಸೈಲೆಂಟ್ ಆಗಿದ್ರು, ನೋಟಿಸ್ ಕೊಟ್ಟ ಮೇಲೆ ಉತ್ತರ ಕೊಡೋದಕ್ಕೂ 5 ತಿಂಗಳು ಬೇಕಾ? ಅಟ್ಲೀಸ್ಟ್ ಕ್ವಿಕ್ ಆಗಿ ಈ ರೀತಿ ಕಳ್ಳತನ ಆಗಿದೆ, ಮೇಜರ್ ಆಗಿ ಚಿನ್ನ ನಗದು ಕಾಣಿಸ್ತಾ ಇಲ್ಲ, ಹುಂಡಿನೇ ಕಳ್ಳತನ ಆಗಿ ಹೋಗಿದೆ ಅಂತ ಅಂದಾಗ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದಂಥ ಅಯ್ಯೋ ಶೀಲಾ ಅವರು 5 ತಿಂಗಳು ಸಮಯಾವಕಾಶ ತಗೊಂಡು ಉತ್ತರ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ದೂರು ಕೊಟ್ಟಿದ್ರಲ್ಲೇ ಒಂದಷ್ಟು ಅನುಮಾನಗಳಿದೆ.